ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಷ್ಟು ದೊಡ್ಡ ಮಂಚ ಇರುವಾಗ ಕೆಳಗೆ ಕೂತ್ಕೊಂಡು ನಿದ್ದೆ ಮಾಡೋ ಪರಿಸ್ಥಿತಿ ಏನಾಗಿತ್ತು ನಿನಗೆ ಅಂತಾರೆ ಕನಕಾಂಬರಿ. ಅಮ್ಮ, ಏನೂ ಇಲ್ಲ, ಬೆಡ್ ಯಾಕೋ ಅನ್ಕಂಫರ್ಟೇಬಲ್ ಅನ್ನಿಸ್ತಿತ್ತು, ಇಲ್ಲಿ ಕೂತ್ಕೊಂಡು ಹಾಗೆ ಮೊಬೈಲ್ ನೋಡ್ತಿದ್ದೆ, ನಿದ್ರೆ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಅಂತಾಳೆ ದೇವಿ. ನೀನು ನನ್ನಿಂದ ಏನೂ ಮುಚ್ಚಿಡ್ತಿದ್ಯಾ ಅಂತಾರೆ ಕನಕಾಂಬರಿ. ಏನಮ್ಮ ಹೀಗೆ ಹೇಳ್ತಿದ್ಯಾ? ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ? ಅಪ್ಪ, ಅಮ್ಮ, ಗುರು, ದೇವರು ಎಲ್ಲ ನೀನೇ ಅಲ್ವಾ? ನಾನು ಏನೂ ಮುಚ್ಚಿಟ್ಟಿಲ್ಲ. ಯಾಕೆ ನಿನ್ಗೆ ಹಾಗನ್ನಿಸ್ತಿದೆ ಅಂತಾಳೆ ದೇವಿ. ನೀನು ಫ್ರೆಶ್ ಅಪ್ ಆಗಿ ಬಾ, ನಾನು ನಿನಗೆ ಕಾಫಿ ತರ್ತೀನಿ ಅಂತ ಕನಕಾಂಬರಿ ಹೊರಟಾಗ ದೇವಿ ಆಚೆ ಈಚೆ ನೋಡ್ತಿರ್ತಾಳೆ. ದೇವಿ ಅಂತ ಕನಕಾಂಬರಿ ದೇವಿನ ಮುಟ್ಟಿದ್ರೆ ಆ ಅಂತ ಭಯಪಡ್ತಾ, ಅಮ್ಮ, ನನ್ನ ಫ್ರೆಶ್ ಅಪ್ ಆಗಿ ಬರೋವರೆಗೂ ನೀನು ಇಲ್ಲೇ ಕೂತಿರು ಅಂತ ದೇವಿ ಕನ್ನಡಿನೇ ನೋಡ್ತಾ, ನನಗೇನಾದರೂ ಮಾಧುರಿ ಭ್ರಮೆ ಕಾಡ್ತಿದ್ಯಾ? ಮತ್ತು ಆ ನಗು ವಾರ್ನಿಂಗ್ ಅದು ಭ್ರಮೆನಾ? ಅಯ್ಯೋ, ನನ್ನ ಸುತ್ತ ಏನು ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ವೇ ಅಂತ ಯೋಚನೆ ಮಾಡ್ತಾಳೆ. ಈಚೆ ಜೀವ ಐ ಆಮ್ ಸಾರಿ ಅಂತ ಹೂವಿನಿಂದ ನೆಲದ ಮೇಲೆ ಬರೆದು ಇಟ್ಟಿರ್ತಾನೆ. ಆಗ ರಚನಾ ವಾಶ್ರೂಮಿಂದ ಹೊರಗೆ ಬರ್ತಾಳೆ. ಕೃಷ್ಣ ಅಮ್ಮ ಅಂತ ತೋರಿಸ್ತಾಳೆ. ರಚನಾ ಅದನ್ನು ನೋಡಿ ಕ್ಷಮಿಸೋ ಮಾತೇ ಇಲ್ಲ. ಕೇಳಿಸ್ತಾ ಅಂತ ಜೀವ ಬಾಲನ ಕಡೆ ನೋಡ್ತಾ ಹೇಳ್ತಾಳೆ. ಛೇ, ಈ ಪ್ಲ್ಯಾನು ಫ್ಲಾಪ್ ಆಗೋಯ್ತು ಅಂತಾನೆ ಜೀವ. ಏಯ್, ಹೇಗೋ ಸಮಾಧಾನ ಮಾಡು, ಇಲ್ಲ ಅಂತಂದರೆ ಸಂಜೆ ಮೇಲೆ ನಾನು ಕೃಷ್ಣ ಇಬ್ಬರು ನಿನ್ನ ಹತ್ರ ಮಾತಾಡಲ್ಲ ಅಂತಾನೆ ಬಾಲ. ಸುಮ್ಮನಿರೋ, ಹೋಗ್ತೀನಿ ಅಂತ ಜೀವ ಬಂದು, ಬೇಬಿ ಸ್ವಲ್ಪ ಹೆಲ್ಪ್ ಮಾಡಬಾರ್ದ ಅಂತಾನೆ. ಐ ಆಮ್ ಟೂ ಬ್ಯುಸಿ ಯುನೋ ಅಂತಾಳೆ ಕೃಷ್ಣ. ಬೇಬಿ, ನಿನ್ನ ಆಮೇಲೆ ನೋಡ್ಕೋತೀನಿ ಅಂತ ರಚ್ಚು ರಚ್ಚು ಅಂತಾನೆ ಜೀವ. ಕೃಷ್ಣ, ನನಗೆ ಕಿಚನಲ್ಲಿ ಕೆಲಸ ಇದೆ, ನಿನಗೇನಾದರೂ ಬೇಕಿದ್ರೆ ನನ್ನ ಕರಿ ಅಂತ ರಚನಾ ಹೊರಡುವಾಗ, ಏನು ಕೆಲಸ ರಚ್ಚು ಡಾರ್ಲಿಂಗ್? ಮೈ ಸ್ವೀಟ್ ಹಾರ್ಟ್, ಐ ಆಮ್ ಸಾರಿ ಅಂತಾನೆ ಜೀವ. ಆಗ ರಚನಾ ಅವನ ಭುಜದ ಮೇಲೆ ಕೈ ಇಟ್ಟು ಅವನ ತಳ್ಳಿ ಅಲ್ಲಿಂದ ಹೋಗ್ತಾಳೆ. ರಚ್ಚು ನಿಂತ್ಕೋ ಅಂತಾನೆ ಜೀವ. ಈಚೆ ದೇವಿ ಕನಕಾಂಬರಿ ಹತ್ರ ಹೇಳಿದ ನೆನಪಿದೆ ಅಲ್ವಾ, ಇವತ್ತು ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲೆಲ್ಲ ಸಂಜೀವನ್ನ ಬ್ರೈನ್ ವಾಶ್ ಮಾಡಿಬಿಡ್ಬೇಕು, ರಚನದ ಮೇಲೆ ದ್ವೇಷ ಬರೋ ಹಾಗೆ ಮಾಡಬೇಕು ಅಂತಾಳೆ. ಈ ಕನಕಾಂಬರಿ ಕರಾಮತ್ ಏನು ಅನ್ನೋದು ಇವತ್ತು ನಿನಗೆ ಗೊತ್ತಾಗುತ್ತೆ, ಬಾ ಅಂತಾರೆ ಕನಕಾಂಬರಿ. ಆಗ ಭಾಮಿನಿ ಬಂದು, ಅಕ್ಕ, ಕಾಫಿ ಕುಡಿದ್ರಾ? ಕುಡ್ದಿಲ್ಲ ಅಂದರೆ ಕುಡಿಯೋಣ ಅಂತಾರೆ. ಊಟ ತಿಂಡಿ ವಿಷಯದಲ್ಲಿ ನೀನಂತೂ ತುಂಬ ಪಂಕ್ಚುವಲ್ ಅಲ್ವಾ ಅಂತಾರೆ ಕನಕಾಂಬರಿ. ರಚ್ಚು ರಚ್ಚು ನಿಂತ್ಕೋ ಇಲ್ಲಿ ಅಂತ ಹಾಲ್ವರೆಗೂ ಅವಳು ಹಿಂದೆ ಬಂದು, ರಚ್ಚು ಐ ಲವ್ ಯು ಅಂತಾನೆ ಜೀವ. ರಚನಾ ನಿಂತ್ಕೋತಾಳೆ. ಹಾಲ್ನಲ್ಲಿದ್ದ ಮನೆಯವರೆಲ್ಲ ಶಾಕ್ನಿಂದ ಅವರನ್ನೇ ನೋಡ್ತಾರೆ. ರಚ್ಚು ರಚ್ಚು ಅಂತಾನೆ ಜೀವ. ಆಗ ರಚನಾ ಮನೆಯವರನ್ನೆಲ್ಲ ನೋಡ್ತಾ, ಏನು ಜೀವ, ಮನೆಯವ್ರ ಎದುರಿಗೆ ಅಂತಾಳೆ. ಜೀವ ಮನೆಯವರನ್ನೆಲ್ಲ ನೋಡಿ ಮುಜುಗರ ಪಡ್ಕೋತಾನೆ. ಸಂಜೀವ ಅಂತಾರೆ ಈಶ್ವರ್ ಚಂದ್ರ. ಚಿಕ್ಕಪ್ಪ ಅಂತಾನೆ ಜೀವ. ಐ ಲವ್ ಯು ಹೇಳಿದ ಬಾಯಲ್ಲಿ ರಚನಾನ ಸಾರಿನೂ ಕೇಳಿಬಿಡು, ಗಂಡ ಹೆಂಡತಿ ಪಂಚಾಯ್ತಿ ಇಲ್ಲೇ ಮುಗ್ದೋಗುತ್ತೆ ಅಂತಾರೆ. ಸರಿ ಚಿಕ್ಕಪ್ಪ ಅಂತ ರಚನಾನ ಕೈ ಇಟ್ಕೊಂಡು, ನಿನ್ನೆ ಆದ ಇಮೋಷ್ನಲ್ ಟೆನ್ಷನಲ್ಲಿ ನಿನ್ನ ಕೈನಲ್ಲಿ ಸಾರಿ ಕೇಳಿಸಿ ನಾನು ತಪ್ಪು ಮಾಡಿಬಿಟ್ಟೆ. ನಾನು ನಿಧಾನವಾಗಿ ಯೋಚನೆ ಮಾಡಿ ನೋಡಿದಾಗ ದೇವಿಗೆ ಶಿಕ್ಷೆ ಕೊಟ್ಟಿದ್ದು ಸರಿಯೇ ಅನ್ನಿಸ್ತು. ಎನಿವೆ, ಅದು ಮುಗ್ದೋಗಿರೋ ಕತೆ. ಇನ್ಮೇಲೆ ಎಷ್ಟೇ ಕೋಪ ಬಂದರೂ ಬಂದ ತಕ್ಷಣ ಯೋಚನೆ ಮಾಡಿ ಆಮೇಲೆ ಮಾತಾಡ್ತೀನಿ, ಇದು ನನ್ನ ಪ್ರಾಮಿಸ್ ರಚ್ಚು. ಐ ಆಮ್ ರಿಯಲಿ ಸಾರಿ ಅಂತಾನೆ ಜೀವ. ಎಲ್ಲರ ಮುಂದೆ ಸಾರಿ ಕೇಳಿಸಿ ಮನಸ್ಸಿಗೆ ನೋವು ಮಾಡಿದ್ರಿ, ಈಗ ಅವರೆಲ್ಲರ ಮುಂದೆನೇ ಸಾರಿ ಕೇಳಿ ನೀವು ನನ್ನ ಮನಸ್ಸಿಗೆ ಕೂಲ್ ಮಾಡಿಬಿಟ್ರಿ ಜೀವ. ನಾನು ನಿಮ್ಮನ್ನು ಕ್ಷಮಿಸಿದ್ದೀನಿ ಅಂತಾಳೆ ರಚನಾ. ಥ್ಯಾಂಕ್ ಯು ರಚ್ಚು ಅಂತಾನೆ ಜೀವ. ನೋಡಿದ್ರೆ ದೇವಿ, ನಿಮ್ಮ ಅಣ್ಣಂಗೆ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನಿಮಗೋಸ್ಕರ ಅವ್ರು ನನ್ನ ಜೊತೆನೇ ಜಗಳ ಮಾಡಿಕೊಂಡ್ರು. ಇನ್ಮೇಲೆ ನೀವು ಇನ್ನೂ ಜಾಸ್ತಿ ಜವಾಬ್ದಾರಿಯಿಂದ ನಡ್ಕೋಬೇಕು, ಯಾವ ಮಿಸ್ಟೇಕನ್ನು ಮಾಡಬಾರ್ದು ಅಂತಾಳೆ ರಚನಾ. ಖಂಡಿತ ಅತ್ತಿಗೆ, ನಾನು ಇನ್ಮೇಲೆ ಎಚ್ಚರಿಕೆಯಿಂದ ಇರ್ತೀನಿ ಅಂತಾಳೆ ದೇವಿ. ಗುಡ್ ಅಂತಾಳೆ ರಚನಾ. ಜೀವ ಕಾಫಿ ಅಂತಾಳೆ. ಐ ಆಮ್ ವೇಟಿಂಗ್ ಅಂತಾನೆ ಜೀವ. ಈಚೆ ದೇವಿ ಹತ್ರ ರೂಪಿಣಿ ಬಂದು, ಅಮ್ಮೋರೆ ಅಂತಾಳೆ. ದೊಡ್ಡಮ್ಮಂಗೆ ಕೊಡಬೇಕಾಗಿರೋ ಇಂಜೆಕ್ಷನ್ ಖಾಲಿಯಾಗಿದೆ, ನಾನು ಖಾಲಿ ಬಾಟಲ್ ತಂದು ಕೊಡ್ತೀನಿ, ನೀನು ಅದನ್ನು ಮೆಡಿಕಲ್ ಸ್ಟೋರೇಜ್ಗೆ ತಗೊಂಡು ಹೋಗಿ ಹೊಸ ಇಂಜೆಕ್ಷನ್ ಬಾಟಲ್ ತಗೊಂಡು ಬಾ, ನಾನು ಬಾಟಲ್ ತಗೊಂಡು ಬರ್ತೀನಿ ಅಂತ ದೇವಿ ಹೋಗ್ತಾಳೆ. ಆಗ ರಚನಾ ಅಡ್ಡ ನಿಂತ್ಕೊಂಡು ಎಲ್ಲನೂ ಕೇಳಿಸ್ಕೊಂಡು, ಅಯ್ಯೋ ದೇವ್ರೆ, ಆ ಇಂಜೆಕ್ಷನ್ ಬಾಟಲ್ ನನ್ನ ಹತ್ರನೇ ಇದೆಯಲ್ವಾ? ಈಗ ದೇವಿ ಹೋಗಿ ಅತ್ತೆ ರೂಮನ್ನು ಚೆಕ್ ಮಾಡಿದರೆ ಬಾಟಲಲ್ಲಿ ಇಲ್ಲ ಅನ್ನೋದು ಅವಳಿಗೆ ಗೊತ್ತಾಗ್ಬಿಡುತ್ತೆ. ಮನೇಲಿ ಎಲ್ಲರನ್ನ ವಿಚಾರಿಸ್ತಾಳೆ. ಬೈ ಚಾನ್ಸ್ ಕಫೀಲ್ ಏನಾದರೂ ನಾನು ಬಾಟಲನ್ನು ನಿಧಿಗೆ ಕೊಟ್ಟು ಕಳಿಸ್ದೆ ಅಂತ ಹೇಳಿಬಿಟ್ರೆ ದೊಡ್ಡ ಪಂಚಾಯಿತಿ ಆಗುತ್ತೆ. ಬಾಟಲ್ ನಿನಗೆ ಹೇಗೆ ಸಿಕ್ತು ಅಂತ ಪ್ರಶ್ನೆಗಳಿದ್ದು, ನಾನು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡಿರೋದು, ಅತ್ತೆ ರೂಮಿಗೆ ಕದ್ದು ಮುಚ್ಚಿ ಹೋಗಿ ಬರೋದು ಎಲ್ಲ ಗೊತ್ತಾಗುತ್ತೆ. ಇದೇ ಅವಕಾಶ ಅಂದ್ಕೊಂಡು ದೇವಿ ಒಂದು ಗತಿ ಕಾಣಿಸ್ತಾಳೆ. ಅದಾಗಬಾರ್ದು ಅಂದರೆ ದೇವಿ ಅತ್ತೆ ರೂಮಿಗೆ ಹೋಗೋಕ್ಕೂ ಮುಂಚೆ ನಾನು ಈ ಔಷಧಿ ಬಾಟ್ಲನ್ನ ತೊಗೊಂಡು ಹೋಗಿ ಅಲ್ಲಿ ಇಟ್ಬಿಡಬೇಕು ಅಂತ ರಚನೆ ಯೋಚನೆ ಮಾಡ್ತಾಳೆ. ಈಚೆ ದೇವಿ ಪದ್ಮಜ ರೂಮ್ನ ಲಾಕ್ ಓಪನ್ ಮಾಡ್ತಾಳೆ. ಆಗ ಅವಳಿಗೆ ಕಾಲ್ ಬರುತ್ತೆ. ಅವಳು ಈಚೆ ಬಂದು ಮಾತಾಡುವಾಗ ರಚನಾ ಅವಳು ಹಿಂದಿನಿಂದ ಪದ್ಮಜ ರೂಮಿಗೆ ಬರ್ತಾಳೆ. ಪದ್ಮಜ ಬೆಡ್ ಮೇಲೆ ಕೂತಿರ್ತಾರೆ.
ಅಂತ ರಚನಾ ಸನ್ನೆ ಮಾಡ್ತಾಳೆ. ಆಗ ದೇವಿ ರೂಮ್ ಒಳಗೆ ಬರ್ತಾಳೆ. ಪದ್ಮಜನ್ನೇ ನೋಡ್ತಾಳೆ. ಅಷ್ಟರಲ್ಲಿ ರಚನಾ ಬಾಟ್ಲನ್ನ ಪದ್ಮಜ ಕೈಲಿಟ್ಟು ಅಲ್ಲೇ ಅಡ್ಡ ನಿಂತ್ಕೊಂಡಿರ್ತಾಳೆ. ಈ ಇಂಜೆಕ್ಷನ್ ಬಾಟಲನ್ನು ನಿನ್ನೆಯಿಂದ ಹುಡುಕ್ತಿದ್ದೀನಿ, ನಿಮ್ಮ ಹತ್ರ ಇದೆ ಅಂತ ಹೇಳಬಾರ್ದಾ? ಛೇ, ಏನು ದೊಡ್ಡಮ್ಮ ಇಷ್ಟು ಕೇರ್ಲೆಸ್ ಆಗಿದ್ರಲ್ಲ, ನಿಮ್ಮ ಕೈಯಲ್ಲಿ ಹೇಗೆ ಬಂತು ಇದು ಅಂತಾಳೆ ದೇವಿ. ಆಗ ಪದ್ಮಜ ಮಾತಾಡಲ್ಲ. ದೊಡ್ಡಮ್ಮ ಹೇಳಿ, ಇದು ಎಲ್ಲಿತ್ತು, ನಿಮ್ಗೆ ಹೇಗೆ ಸಿಕ್ತು ಅಂತಾಳೆ ದೇವಿ. ಮೊನ್ನೆ ನೀನು ಇಂಜೆಕ್ಷನ್ ಕೊಟ್ಟಿಯಲ್ಲ, ಆವಾಗ ಕೆಳಗೆ ಬಿದ್ದಿತ್ತು, ನಾನೇ ಎತ್ಕೊಂಡಿದ್ದೆ, ನೀನು ಬಂದಾಗ ಕೊಡೋಣ ಅಂತಾರೆ ಪದ್ಮಜ. ಹೌದಾ, ಇದು ಖಾಲಿಯಾಗಿದೆ ದೊಡ್ಡಮ್ಮ, ರೂಪಿಣಿಗೆ ಹೇಳಿ ಹೊಸದನ್ನು ತರಿಸ್ತೀನಿ, ಅವಳು ತಿಂಡಿ ತಂದು ಕೊಟ್ಲ ನಿಮಗೆ? ಸರಿ ದೊಡ್ಡಮ್ಮ, ನೀವು ರೆಸ್ಟ್ ಮಾಡಿ, ನಾನು ಆಮೇಲೆ ಬರ್ತೀನಿ ಅಂತ ದೇವಿ ಹೋಗ್ತಾಳೆ. ಆಗ ರಚನಾ ಬಂದು, ಥ್ಯಾಂಕ್ ಯು ಅತ್ತೆ, ನನ್ನ ನೀವು ಕಾಪಾಡಿಬಿಟ್ರಿ. ಹಾಗೆ ಸಾರಿ, ನನ್ನಿಂದ ನೀವು ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳೋ ಹಾಗಾಯಿತು, ಚಿಂತೆ ಮಾಡಬೇಡಿ ಅತ್ತೆ. ನವರಾತ್ರಿ ಮುಗಿಯೋದ್ರ ಒಳಗೆ, ಅಂದರೆ ಈ ವಿಜಯದಶಮಿ ದಿನ ಈ ಕತ್ಲೆ ಕೋಣೆಯಿಂದ ನಿಮಗೆ ಮುಕ್ತಿ ಸಿಗುತ್ತೆ. ನಾನು ನಿಮ್ಮನ್ನು ಈ ಕೋಣೆಯಿಂದ ಹೊರಗೆ ಕರ್ಕೊಂಡು ಬರ್ತೀನಿ. ಈ ಸಲ ಅಮ್ಮನವ್ರ ವಿಜಯದಶಮಿ ಪೂಜೆನ ನೀವೇ ಮಾಡ್ತೀರಾ? ಸರಿ ಅತ್ತೆ, ನಾನು ಇಲ್ಲಿಂದ ಹೊರಡ್ತೀನಿ, ನಾನು ಇಲ್ಲಿದ್ದಷ್ಟು ನಮ್ಮೆಲ್ಲರಿಗೂ ಡೇಂಜರ್ ಅಂತ ರಚನಾ ಹೋಗ್ತಾಳೆ. ಆಗ ಪದ್ಮಜ ಖುಷಿಯಿಂದ, ನಾನು ವಿಜಯದಶಮಿ ದಿನ ಈ ಕೋಣೆಯಿಂದ ಹೊರಗೋಗ್ತೀನ, ಅಮ್ಮನವ್ರ ಪೂಜೆನ ನಾನೇ ನನ್ನ ಕೈಯಾರೆ ಮಾಡ್ತೀನ. ದೇವರಿದ್ದಾನೆ, ರಚನಾ ರೂಪದಲ್ಲಿ ಬಂದು ನನ್ನನ್ನು ಈ ದ್ರೋಹಿಗಳಿಂದ ಕಾಪಾಡ್ತಿದ್ದಾನೆ ಅಂತಾರೆ ಪದ್ಮಜ. ಈಚೆ ಪರಿಮಳ ಅಂಗಡಿಯಲ್ಲಿ ಕಸ್ಟಮರ್ಗೆ ಗೋಲ್ಡ್ ತೋರಿಸ್ತಿರ್ತಾಳೆ. ಆಗ ರಾಣಾ ಪರಿಮಳನ ಕರೆದು, 1 ಗ್ರಾಮ್ ಗೋಲ್ಡ್ ತಾನೆ, ಕಸ್ಟಮರ್ಸ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಮೇಕಿಂಗ್ ಚಾರ್ಜ್ ಜಾಸ್ತಿ ಆಯಿತು ಅಂದರೆ ಆ ಡಿಸ್ಕೌಂಟ್ ಈ ಡಿಸ್ಕೌಂಟ್ ಅಂತ ಹೇಳಿಬಿಟ್ಟು ಟೋಪಿ ಹಾಕಬೇಕು ಅಂತಾನೆ ರಾಣಾ. ನೋಡಿ ತುಂಬ ಚೆನ್ನಾಗಿದೆ ಅಂತಾಳೆ ಪರಿಮಳ. ಆಗ ಅಷ್ಟರಲ್ಲಿ ಇನ್ನೊಂದು ಕಸ್ಟಮರ್ಸ್ ಬರ್ತಾರೆ. ಆಗ ರಾಣಾ ಅವರನ್ನು ಪರಿಮಳ ಹತ್ರ ಚೇರಲ್ಲಿ ಕೂರಿಸಿ, ಪರಿಮಳ ಡಿಸೈನ್ಸ್ ತೋರಿಸಿ ಅಂತಾನೆ. ಆಗ ಆಚೆ ಇರೋರು, ಸರ್ ಇಲ್ಲಿ ಕೌಂಟರ್ ಖಾಲಿ ಇದೆಯಲ್ಲ, ಕಸ್ಟಮರ್ಸ್ನ ಇಲ್ಲಿ ಕಳಿಸಿ ಸರ್, ನಾನು ತೋರಿಸ್ತೀನಿ ಚೈನು ಅಂತಾರೆ. ಲೇಡೀಸ್ ಅಟೆಂಡ್ ಮಾಡಿದ್ರೇ ಅವ್ರು ಕಂಫರ್ಟೇಬಲ್ ಆಗಿ ಫೀಲ್ ಮಾಡ್ತಾರೆ ಅಂತಾನೆ ರಾಣಾ. ಇದರಲ್ಲಿ ಏನು ಸರ್ ಲೇಡೀಸ್ ಜೆಂಟ್ಸು ಅಂತ, ನಾನು ಅಲ್ಲೇ ಹೋಗಿ ನೋಡ್ತೀನಿ, ತೊಂದರೆ ಇಲ್ಲ ಬಿಡಿ ಅಂತಾರೆ ಕಸ್ಟಮರ್. ಮೇಡಮ್ ಎಕ್ಸ್ಪರ್ಟು, ಇವರು ಒಡವೆ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ದಯವಿಟ್ಟು ಕೂತ್ಕೊಳ್ಳಿ, ಕಾಫಿ ಟೀ ಏನಾದರೂ ತಗೋತೀರಾ ಅಂತಾನೆ ರಾಣಾ. ಇಟ್ಸ್ ಓಕೆ ಸರ್ ಅಂತಾಳೆ ಕಸ್ಟಮರ್ಸ್. ಪರಿಮಳ ಡಿಸೈನ್ ತೋರಿಸ್ತಾ ಇರ್ತಾಳೆ. ಆಗ ಜೀವ ಅಂಗಡಿಗೆ ಬರ್ತಾನೆ. ಮಂಜಣ್ಣ, ಕಸ್ಟಮರ್ಸ್ನ ಯಾಕೆ ವೆಯ್ಟ್ ಮಾಡಿಸ್ತಿದ್ದೀರಾ ಅಂತಾರೆ. ಬ್ರೋ, ಅವರನ್ನು ಪರಿಮಳ ಅವರು ನೋಡ್ಕೋತಾರೆ ಅಂತಾನೆ ರಾಣಾ. ಅವರು ಬ್ಯುಸಿ ಇದ್ದಾರಲ್ಲ ಮೇಡಮ್, ಈಚೆ ಬನ್ನಿ ಅಂತ ಕಸ್ಟಮರ್ನ ಜೀವ ಕರೆದು, ನಮ್ಮಲ್ಲಿ ತುಂಬ ಥರದ ವೆರೈಟಿ ಇದೆ ಆ್ಯಂಡ್ ಮೇಕಿಂಗ್ ಚಾರ್ಜ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಕಮ್ಮಿ ಮಾಡಿಸ್ಕೊಡ್ತೀನಿ, ಮಂಜಣ್ಣ ತೋರಿಸಿ ಅಂತಾನೆ ಜೀವ. ಈಚೆ ರಚನಾ ಕೂತ್ಕೊಂಡು, ಯಾಕೆ ಈ ಫೋನ್ ಪದೇ ಪದೇ ಹೆಂಗಾಗ್ತಿದೆ, ಬ್ಯಾಟ್ರಿ ಇಶ್ಯೂ ಏನಾದರೂ ಆಗಿದೆಯಾ, ವರ್ಕ್ ಆಗ್ತಿಲ್ಲ, ಚೆಕ್ ಮಾಡಿಸ್ಬೇಕು ಅನ್ನುವಾಗ ಕಪಿಲ್ ಹೋಗ್ತಿರೋದನ್ನು ನೋಡಿ ರಚನಾ, 1 ನಿಮಿಷ ನೀನು ಫೋನ್ ಕೊಡ್ತೀಯಾ ಕಪಿಲ್, ಒಂದು ಕಾಲ್ ಮಾಡಬೇಕಿತ್ತು ಅಂತಾಳೆ. ಕಾಲ್ ಮಾಡಬೇಕಿತ್ತಾ ಅಥವಾ ಫೋನ್ ಚೆಕ್ ಮಾಡಬೇಕಿತ್ತಾ? ಹುಡುಗರು ಫೋನಲ್ಲಿ 108 ವಿಷಯಗಳಿರುತ್ತೆ, ಹಾಗೆಲ್ಲ ಕೊಡೋಕ್ಕಾಗಲ್ಲ, ಪ್ರೈವೇಸಿ ಮ್ಯಾಟರ್ಸ್ ಅಂತಾನೆ ಕಪಿಲ್. ನಿಧಿಗೆ ಒಂದು ಫೋನ್ ಮಾಡಬೇಕಿತ್ತು, ಏನು ಮಾಡಲಿ, ಭಾಮಿನಿ ಅತ್ತೆನ ಕೇಳ್ತೀನಿ ಅಂತ ರಚನೆ ಹೋಗುವಾಗ, ಎಕ್ಸ್ಕ್ಯೂಸ್ ಮೀ ಅಂತ ಕಪಿಲ್, ನಿಮ್ಮ ಒದ್ದಾಟ ನೋಡ್ತಿದ್ರೆ ಏನೋ ಇಂಪಾರ್ಟೆಂಟ್ ಕಾಲ್ ಇರಬೇಕು ಅನಿಸುತ್ತೆ, ಪರವಾಗಿಲ್ಲ ತಗೊಳ್ಳಿ ಅಂತಾನೆ. ಅಯ್ಯೋ ಬೇಡ ಕಪಿಲ್, ಹುಡುಗರು ಫೋನಲ್ಲಿ 108 ವಿಷಯ ಇರುತ್ತೆ, ಅದು ಅವ್ರ ಪ್ರೈವೇಸಿ ಮ್ಯಾಟರ್ ಅಲ್ವಾ, ನಾನು ಭಾಮಿನಿ ಅತ್ತೆನ ಕೇಳ್ತೀನಿ ಅಂತಾಳೆ ರಚನಾ. ಪರವಾಗಿಲ್ಲ, ಒಂದು ಕಾಲ್ ಅಲ್ವಾ, ತಗೊಳ್ಳಿ ಅಂತ ಕಪಿಲ್ ಫೋನ್ ಕೊಡ್ತಾನೆ. ಆಗ ರಚನಾ ನಿಧಿಗೆ ಕಾಲ್ ಮಾಡಿ, ನಾನು ರಚನಾ ಅಂತಾಳೆ. ಇದೇನಕ್ಕ, ಯಾವುದೋ ಹೊಸ ನಂಬರಿಂದ ಕಾಲ್ ಮಾಡ್ತಿದ್ಯಾ ಅಂತಾಳೆ ನಿಧಿ. ನನ್ನ ಫೋನ್ ಹ್ಯಾಂಗ್ ಆಗಿತ್ತು, ಅದಕ್ಕೆ ಕಪಿಲ್ ಫೋನಿಂದ ಕಾಲ್ ಮಾಡ್ತಿದ್ದೀನಿ ಅಂತಾಳೆ ರಚನಾ. ಬೇರೆ ಯಾರ ಫೋನು ಸಿಕ್ಕಲಿಲ್ವ ನಿನಗೆ, ಆ ಕಫಿ ಫೋನಿನಿಂದಲೇ ಫೋನ್ ಮಾಡಬೇಕಿತ್ತ ಅಂತಾಳೆ ನಿಧಿ. ಏಯ್, ಅವನ ಹೆಸರು ಕಪಿಲ್, ಕಪಿ ಅಲ್ಲ. ಮಧ್ಯಾಹ್ನ ಚಿಕ್ಕಮ್ಮಗೆ ಫೋನ್ ಮಾಡಿದ್ದೆ, ಅಮ್ಮ ಏನೋ ನಿನಗೆ ಬೈದ್ರಂತೆ, ಬೇಜಾರು ಮಾಡ್ಕೋಬೇಡ್ವೆ ಅಂತಾಳೆ ರಚನಾ. ಅವೆಲ್ಲ ಹಳೆ ಮ್ಯಾಟ್ರ್ ಬಿಡು, ಹೊಸ ವಿಷಯ ಏನು ಅದನ್ನು ಹೇಳು ಅಂತಾಳೆ ರಚನಾ. ನವರಾತ್ರಿ ಹಬ್ಬಕ್ಕೆ ನಿನ್ನ ಕರೆಯೋಣ ಅಂತ ಫೋನ್ ಮಾಡಿದೆ, ನೇರವಾಗಿ ಕರೀಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ, ದಯವಿಟ್ಟು ನನ್ನ ತಂಗಿಯವರು ನಮ್ಮನೆ ಹಬ್ಬಕ್ಕೆ ಬರಬೇಕು ಅಂತ ವಿನಂತಿ ಅಂತಾಳೆ ರಚನಾ. ಖಂಡಿತ ಬರ್ತೀನಕ್ಕ ಅಂತಾಳೆ ನಿಧಿ. ಮನೆಯವರನ್ನೆಲ್ಲ ನಾಳೆ ಕರಿತೀನಿ, ನೀನು ಬರೋದಕ್ಕೆ ರೆಡಿಯಾಗಿರು ಅಂತಾಳೆ ರಚನಾ. ಶ್ಯೂರ್, ಗುಡ್ ನೈಟ್ ಅಂತಾಳೆ ನಿಧಿ. ಗುಡ್ ನೈಟ್ ಅಂತ ರಚನಾ ಕಾಲ್ ಕಟ್ ಮಾಡಿ, ಥ್ಯಾಂಕ್ ಯು ಮೈದ್ನಾ ಅವರೇ ಅಂತ ಅವ್ನ ಫೋನ್ನ ಕೊಟ್ಟು ಹೋಗ್ತಾಳೆ. ಆಗ ಕಪಿಲ್ ಸೋಫಾದಲ್ಲಿ ಕೂತ್ಕೊಂಡು, ಮೈದ್ನಾ ಒಂಥರ ಚೆನ್ನಾಗಿದೆ, ಏಯ್ ಗಿಣಿ, ನನ್ನ ಕಪಿ ಅಂತೀಯಾ, ಕಪಿ ಚೇಷ್ಟೆ ತೋರಿಸ್ತೀನಿ ಅಂತಾನೆ ಕಪಿಲ್. ಈಚೆ ದೇವಿ ರೂಮನ್ನು ಲಾಕ್ ಮಾಡಿ ಬಂದು ಮಲ್ಕೋತಾಳೆ. ಆಗ ಗೊಂಬೆ ಅಲ್ಲೇ ಆಚೆ ಮಲಗಿರುತ್ತೆ. ದೇವಿ ಅಲ್ಲಿ ಏನಿದೆ ಅಂತ ನೋಡುವಾಗ ಗೊಂಬೆ ನಗ್ತಾ ಕುಣಿಯೋಕ್ಕೆ ಶುರು ಆಗುತ್ತೆ. ದೇವಿ ಕೂಗ್ತಾಳೆ, ಮಾಧುರಿ ನನ್ನ ತಂಟೆಗೆ ಬರಬೇಡ, ಹೊರಟು ಹೋಗು ಅಂತ ಗೊಂಬೆಗೆ ಸಿಕ್ಕಿದ್ದನ್ನೆಲ್ಲ ಬಿಸಾಕ್ತಾಳೆ. ಆದರೆ ಗೊಂಬೆ
ಕದಲೋದೇ ಇಲ್ಲ. ನಂತರ ರಚನಾ ದೇವಿ ರೂಮಿಗೆ ಬರ್ತಾಳೆ. ಏನಿದು ರೂಮೆಲ್ಲ ಚೆಲ್ಲಾಪಿಲ್ಲಿಯಾಗಿದೆ ಅಂತಾಳೆ. ಅತ್ತಿಗೆ ಅದನ್ನೆಲ್ಲ ಕೇಳಬೇಡಿ, ನಿಧಾನಕ್ಕೆ ಹೇಳ್ತೀನಿ ಅಂತಾಳೆ ದೇವಿ. ನಂತರ ರಚನಾನು ದೇವಿ ಜೊತೆ ಮಲ್ಕೊಂಡು ನೀವು ಆರಾಮಾಗಿ ದೇವರನ್ನು ನೆನೆಸ್ಕೊಂಡು ನೆಮ್ಮದಿಯಲ್ಲಿ ಮಲಗಿ ಅಂತಾಳೆ. ಆಯಿತು ಅಂತ ದೇವಿ ಮಲಗ್ತಾಳೆ. ಆಗ ರಚನಾ ರಿಮೋಟನ್ನು ಇಟ್ಕೊಂಡು ಎಷ್ಟು ಧೈರ್ಯ ಇದ್ದರೆ ನನ್ನ ಮಗಳನ್ನು ಕಾರಲ್ಲಿ ಕೂಡಾಕಿ ಪ್ರಜ್ಞೆ ತಪ್ಪೋ ಥರ ಮಾಡ್ತೀಯ ನೀನು, ನಾಳೆ ಮಾಡ್ತೀನಿ ನಿನಗೆ ಮಾರಿ ಹಬ್ಬ ಅಂತಾಳೆ ಯೋಚನೆ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.